555 ಇವು 2 ಬಹುಮಾನಗಳು ಇಡಲಾಗಿದೆ. ಅವರೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅದಾವೆ. ಏನು ನಮ್ಮ ವಿಡಿಯೋ ಮಾಡ್ತಾರಲ್ಲ ಅವರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂದರೆ ಸಿನಿಮೆಟಿಕ್ ವಿಡಿಯೋ ಮಾಡಿ ಅವ್ರು ಯಾರ್ದು ಹೆಚ್ಚಿಗೆ ವ್ಯೂ ಆಗ್ತಾವೆ, ಅಂದರೆ ಫೇಕ್ ವ್ಯೂ ಇಲ್ಲಾರ್ದೆ ಯಾರು ಹೆಚ್ಚಿಗೆ ವ್ಯೂ ಆಗ್ತಾವೆ ಅವರಿಗೆ ಒಂದು ಇಂತಿಷ್ಟು ಟೈಮ್ ಅದ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅದ. ಮತ್ತು ಅವ್ರು ಕೊಲ್ಯಾಬ್ ಆಗಬೇಕು. ಆ ಒಂದು ಏನು ಪೇಜ್ ಅದ ಅದಕ್ಕೆ ಅವ್ರು ಕೊಲ್ಯಾಬ್ ಆಗಬೇಕು. ಕೊಲ್ಯಾಬ್ ಆಗಿ ಅದರಲ್ಲಿ ಭಾಗವಹಿಸಿದ್ರಪ್ಪ ಅಂದ್ರೆ ಅವ್ರಿಗೆ 2 ಬಹುಮಾನ ನೀಡಲಾಗಿದೆ. ವಿಶೇಷ ಇದೊಂದು ಈ ಬಾರಿ ಇದರಲ್ಲಿ ಸಾಕಷ್ಟು ಜನ ಪಾಲ್ಗೊಳ್ತಾರೆ. ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಹಿಂದಕ್ಕೆ ನನ್ನ ಜೊತೆ ಏನು ನಮ್ಮ ಸಂಘಟನೆ ಒಳಗೆ ಇರ್ತಕ್ಕಂಥ ಎಲ್ಲ ನನಗೆ ಇಷ್ಟು ದಿವಸ ಬೆಳೆಸ್ಕೊತ ಬಂದಂಥ ಎಲ್ಲ ನನ್ನ ಕಾರ್ಯಕರ್ತರು, ನಮ್ಮ ಹಿರಿಯರ ಎಲ್ಲ ಹಿಂದೂ ನಾಯಕರು ಇರ್ಬೋದು, ಇವತ್ತು ಎಲ್ಲ ಕಾರ್ಯಕರ್ತರು ಇರ್ಬೋದು, ಅವರಿಲ್ಲ ಅವ್ರ ಜೊತೆ ಕೆಲವೊಂದು ನಮ್ಮ ಗೆಳೆಯರಿಲ್ಲ, ಆದ್ರೆ ಅವ್ರ ಬದಲಿಗೆ ಅವ್ರ ಮಕ್ಕಳು ಅವರೆಲ್ಲ ಇಡೀ ಕುಟುಂಬದ ಸುತ್ತ ನಮ್ಮ ಈ ಒಂದು ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ತದೆ. ಅದಕ್ಕೆ ಮತ್ತು ಇನ್ನೂ ಹೆಚ್ಚಿನ ವಿಜೃಂಭಣೆ ತಾವೆಲ್ಲರೂ ಬಂದು ಭಾಗವಹಿಸಿ ಮನೆಯಾಗ ಯಾರು ಕುಂಡ್ರಲಾರ್ದೆ ಒಂದು ಏನು ಸಾಂಸ್ಕೃತಿಕವಾಗಿ ಇದೊಂದೇನು ಭವ್ಯ ಶೋಭಾಯಾತ್ರೆ ಅದ, ಇದು ಬಿಜಾಪುರದ ಹಬ್ಬವಾಗಿ ಬದಲಾಗ್ತಾ ಇದೆ ಬರ್ತಾ. ಯಾಕಂದ್ರೆ ಅಷ್ಟೊಂದು ವಿಜೃಂಭಣೆ ಅದ. ಎಲ್ಲರೂ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಅದೇ ಕೇಳ್ತಿರ್ತಾರೆ, ಯಾವಾಗ ಅದ ರೀ ರಾಮನವಮಿ ಉತ್ಸವ ಅಂತಂದು. ಅದಕ್ಕೆ ಎಲ್ಲರಿಗೂ ನಾನು ಹೇಳ್ತೀನಿ, ನಾಳೆ ರವಿವಾರ ದಿವಸ 4 ಗಂಟೆಗೆ ರಾಮ ಮಂದಿರದಿಂದ ಪ್ರಾರಂಭವಾಗ್ತದೆ. ಅದು ನಮ್ಮ ಇನ್ನಿತರ ಮುಖಂಡರ ಜೊತೆ ಬಂದು ಭೇಟಿಯಾಗಿ ಅವರು ಸ್ಪರ್ಧೆಯಿಂದ ಇವತ್ತು ನ್ಯೂಟ್ರಲ್ ಆಗಿದ್ದಾರೆ. ಮನವೊಲಿಸಿ ಅವ್ರನ್ನ ಚುನಾವಣೆ ಪ್ರಚಾರಕ್ಕೂ ಕೂಡ ಉಪಯೋಗಿಸುವಂಥದ್ದಾಗ್ತದೆ. ಒಟ್ಟಾರೆ ದಾವಣಗೆರೆ ಸೀಟ್ ಅಂತೂ ನಾವು ವಿಧಾಯಸವಾಗಿ ಬಹಳ ದೊಡ್ಡ ಲೀಡ್ದಿಂದ ಇವತ್ತು ಎಲ್ಲ ಜಾತಿಗಳು, ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು, ಲಿಂಗಾಯತರು ಎಲ್ಲರೂ ಕೂಡಿ ಚುನಾವಣೆಯನ್ನು ಗೆಲ್ತೀವಿ. ಬಾಗಲಕೋಟ್ನಲ್ಲಿ ಕೂಡ ವಾತಾವರಣ ಚೆನ್ನಾಗಿದೆ. ಬಾಗಲಕೋಟ್ನಲ್ಲಿ ಕೂಡ ನಾವು ಗೆಲ್ತೀವಿ. ಈ 2 ಉಪಚುನಾವಣೆಗಳನ್ನ ಇವತ್ತು ಕಾಂಗ್ರೆಸ್ ಪಕ್ಷ ಗೆಲ್ತೀವಿ. ಪ್ರಥಮ ಮೀಟಿಂಗ್ ನಲ್ಲಿ ಹೋಗಿ ನಾನು ಹೇಳಿದೆ, ಬಾಗಲಕೋಟೆ ನನ್ನ ಹಳೆಯ ಜಿಲ್ಲೆ ಅದು. ಅಲ್ಲಿನೂ ಕೂಡ ಅನೇಕ ಲೀಡರ್ಸ್ ಇದ್ದಾರೆ. ಸ್ಥಳೀಯವಾಗಿ ನಂಜೇನ್ ಮಠ್ ಇದ್ದಾರೆ, SR ಪಾಟೀಲ್ ಇದ್ದಾರೆ, ಅಜಯ್ ಸರ್ನಾಯಕ್ ಇದ್ದಾರೆ, ಆಮೇಲೆ ನಮ್ಮ ಪ್ರಕಾಶ್ ತಪ್ಶೆಟ್ಟಿ ಇದ್ದಾರೆ, ಬಹಳಷ್ಟು ಜನ JT ಪಾಟೀಲ್ ಇದ್ದಾರೆ, ವಿಜಯಾನಂದ್ ಕಾಶ್ಯಪ್ನವರು, ವೀಣಾ ಕಾಶ್ಯಪ್ನವರು, ಬಹಳಷ್ಟು ಜನ ಇತ್ತು ಅಲ್ಲಿ. ಸ್ಥಳೀಯವಾಗಿ ಎಲ್ಲರೂ ಕೂಡ ಪ್ರಮುಖರೆಲ್ಲ ಇದ್ದಾರೆ. ಯಾರು ನೋಡಿ ಈ ಚುನಾವಣೆಯಲ್ಲಿ ಯಾರೋ ಆಕಾಂಕ್ಷೆ ಆಗಿದೆ. ನಾನು ನನ್ನ ಜೊತೆನೂ ಕೂಡ ಚರ್ಚೆ ಆಗಿದೆ. ಮೇಟಿ ಅವರು ಈ ಉಪಚುನಾವಣೆಯಲ್ಲಿ ಅಜಯ್ ಸರ್ನಾಯಕ್ ಎಲ್ಲರೂ ಕೂಡ ಹೇಳಿದ್ರಿಲ್ಲ, ಈ ಉಪಚುನಾವಣೆಯಲ್ಲಿ ಅವ್ರು ಕೊಡಬೇಕು ಅಂತ ಹೇಳಿ. ಯಾಕಂದ್ರೆ ನಮ್ಮಲ್ಲಿ ಒಂದು ಪದ್ಧತಿ ಇದೆ, ಉಪಚುನಾವಣೆಯಲ್ಲಿ ಒಂದು ದಿವಸ